ವೆರಿ ಹ್ಯಾಪಿ ಈವ್ನಿಂಗ್ ಫ್ರೆಂಡ್ಸ್. ಹೆಂಗಿದ್ದೀರಾ ಮಕ್ಕಳೇ? ಹೇಗಿತ್ತು ನಿಮ್ ದಿನ ಇವತ್ತು? ಚೆನ್ನಾಗಿ ನಡೀತಾ? ಇವತ್ತಿನ ಕ್ಲಾಸಲ್ಲಿ ಹೊಸದಾಗಿರೋ ಒಂದು ವಿಷಯನ ನಾವು ಕಲ್ತ್ಕೊಳ್ತೀವಿ. ಇಷ್ಟ ದಿನ ನಾವು ಟೆನ್ಸಸ್ ಬಗ್ಗೆ ತಿಳ್ಕೊಂಡ್ವಿ ಅಲ್ಲ, ಕಾಲ ಅಂದ್ರೆ ವರ್ತಮಾನ ಕಾಲ, ಭೂತಕಾಲ, ಭವಿಷ್ಯತ್ ಕಾಲ. ನೀವೆಲ್ಲರೂ ಇವಾಗ ಎಕ್ಸ್ಪರ್ಟೀಸ್ ಆಗಿರ್ತೀರಾ ಈ ಒಂದು ಟಾಪಿಕ್ ಅಲ್ಲಿ ಅಲ್ವಾ? ಇವಾಗ ನಾವು ಮುಂದೆ ನೋಡೋದು ಏನಪ್ಪಾ ಒಂದು ವಿಷಯ ಅಂದ್ರೆ, ಇನ್ಮೇಲೆ ಗ್ರಾಮರ್ ಟಾಪಿಕ್ ಅಲ್ಲ. ಇವಾಗ ನಾವು ಪ್ರತಿದಿನ ನಾವು ಒಬ್ರ ಹತ್ರ ನಮ್ ಗೆಳೆಯರ ಹತ್ರ ಮಾತಾಡ್ತೀವಿ, ಅಂಗಡಿಯಲ್ಲಿ ಹೋಗ್ತೀವಿ, ಅಂಗಡಿಯಲ್ಲಿ ಏನಾದ್ರು ಸಾಮಾನ್ ತಗೊಳಕ್ ಹೋಗ್ತೀವಿ, ಅವಾಗೆಲ್ಲ ಮಾತಾಡ್ತೀವಿ ಅಲ್ವಾ? ಇಲ್ಲಾಂದ್ರೆ ಟೀಚರ್ ಹತ್ರ ಮಾತಾಡ್ತೀವಿ. ಹೇಗ್ ಕಮ್ಯುನಿಕೇಟ್ ಮಾಡ್ಬೇಕು, ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಆಗೋದು ಹೇಗ್ ನಡೆಯುತ್ತೆ ಒಂದೊಂದು ಸಿಚುವೇಶನ್ ಅಲ್ಲೂ, ಇವೆಲ್ಲ ಇನ್ನೀ ಬರೋ ಕ್ಲಾಸ್ಗಳಲ್ಲಿ ನಾವು ನೋಡೋಣ. ಆಯ್ತಾ? ಕಾನ್ವರ್ಸೇಷನ್ಸ್. ಈ ಕಾನ್ವರ್ಸೇಷನ್ಸ್ ಅನ್ನೋದು ಏನೆಲ್ಲ ಇದ್ರಲ್ಲಿ ಬರುತ್ತೆ ಅಂದ್ರೆ, ಒಬ್ರಿಗೊಬ್ರು ನಾವು ಹೇಗ್ ಪರಿಚಯ ಮಾಡ್ಕೋಬೇಕು. ಆ ನನ್ಗೊಂದು ಇಷ್ಟ ಆಗಿದೆ, ಇಲ್ಲ ನನ್ನ ಲೈಕ್ಸ್ ಡಿಸ್ಲೈಕ್ಸ್ ನಾನು ಹೇಗೆ ಹೇಳ್ತೀನಿ, ಇವೆಲ್ಲ ಇದರಲ್ಲಿ ಇನ್ಕ್ಲೂಡ್ ಆಗತ್ತೆ. ಗ್ರೀಟಿಂಗ್ಸ್, ಲೈಕ್ಸ್ ಅಂಡ್ ಡಿಸ್ಲೈಕ್ಸ್, ಇವೆಲ್ಲ ನಾವು ಇಂಟ್ರೆಸ್ಟಿಂಗ್ ಆಗಿ ಒಂದು ಸಣ್ಣ ಪುಟ್ಟ ಕಾನ್ವರ್ಸೇಷನ್ ಇಂದ ನೋಡೋಣ. ಆಕ್ಟಿವಿಟಿ ಮೂಲಕ ನೋಡೋಣ. ಹೇಗಿದ್ಯಾ, ನೀನ್ ಚೆನ್ನಾಗಿದ್ಯಾ, ನಾನು ಇವಾಗ ತಾನೇ ಮನೆಯಿಂದ ಬಂದೆ, ಈ ತರ ಮೋನೋಟನಸ್ ಆಗಿರತ್ತಲ್ಲ, ಬೋರಿಂಗ್ ಆಗಿರುತ್ತೆ. ಅದನ್ನ ಒಂದು ಇಂಟ್ರೆಸ್ಟಿಂಗ್ ಆಗಿರೋ ಆಕ್ಟಿವಿಟಿಯಲ್ಲಿ ನೋಡಿದ್ರೆ ನಮ್ಗಿನ್ನೂ ಇಂಟ್ರೆಸ್ಟಿಂಗ್ ಆಗಿರತ್ತಾ? ಖಂಡಿತ. ಒಂದ್ ನಿಮಿಷ, ನನ್ನ ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಒನ್ ಮೂಮೆಂಟ್, ಐ ಆಮ್ ಶೇರಿಂಗ್ ದ ಸ್ಕ್ರೀನ್. ಗ್ರೀಟಿಂಗ್ ಅಂದ್ರೆ ಏನು? ಗ್ರೀಟಿಂಗ್ ಕಾರ್ಡ್, ಹ್ಯಾಪಿ ಬರ್ತ್ಡೇ ಆ ತರ ಹೇಳೋದಾ? ಅಲ್ಲ. ಒಬ್ರಿಗೊಬ್ರು ನಾವು ಪರಿಚಯ ಮಾಡ್ಕೊಳ್ಳುವಾಗ ಹೇಗ್ ಅವ್ರನ್ನ ನಾವು ಅವ್ರ ಹತ್ರ ಹೇಗ್ ಮಾತಾಡ್ತೀವಿ, ಇವೆಲ್ಲ ಅದರಲ್ಲಿ ಇನ್ಕ್ಲೂಡ್ ಆಗತ್ತೆ. ಆಯ್ತಾ? ನೋಡೋಣ ಒಂದೊಂದಾಗಿ. ಗ್ರೀಟಿಂಗ್ ಮೀನ್ಸ್ ಸೇಯಿಂಗ್ ಹಲೋ ಟು ಸಮ್ ಒನ್ ಪೊಲೈಟ್ಲಿ. ಒಬ್ರ ಹತ್ರ ಫಸ್ಟ್ ಟೈಮ್ ಭೇಟಿ ಆಗ್ತಿದ್ದೀರಾ, ಇಲ್ಲಾಂದ್ರೆ ತುಂಬಾ ದಿನಗಳಾದ್ಮೇಲೆ ನೀವು ಅವ್ರನ್ನ ನೋಡ್ತಿದ್ದೀರಾ ಅಂದ್ರೆ ಹೇಗ್ ಅವ್ರ ಹತ್ರ ಮಾತಾಡ್ಬೋದು, ಹೌ ಯು ಕ್ಯಾನ್ ಕಮ್ಯುನಿಕೇಟ್ ವಿತ್ ದೆಮ್, ಹೌ ಯು ಕ್ಯಾನ್ ಸ್ಪೀಕ್ ವಿತ್ ದೆಮ್ ಪೊಲೈಟ್ಲಿ. ಎಕ್ಸಾಂಪಲ್ಸ್: ಗುಡ್ ಮಾರ್ನಿಂಗ್ ಟೀಚರ್, ಹೋಗಿದ ತಕ್ಷಣ ಮ್ಯಾಮ್ ನಾನು ಇವತ್ತು ಹೋಮ್ವರ್ಕ್ ಮುಗಿಸ್ಬಿಟ್ಟೆ ಅಂತ ಹೇಳ್ತೀರಾ? ಫಸ್ಟ್ ಹೋಗಿ ಅವ್ರನ್ನ ಗ್ರೀಟ್ ಮಾಡ್ತೀರಾ ಅಲ್ವಾ? ಶುಭ ದಿನ, ಗುಡ್ ಮಾರ್ನಿಂಗ್ ಮ್ಯಾಮ್, ಗುಡ್ ಆಫ್ಟರ್ನೂನ್ ಮ್ಯಾಮ್, ಗುಡ್ ಈವ್ನಿಂಗ್ ಮ್ಯಾಮ್, ಹೌ ಆರ್ ಯು ಡೂಯಿಂಗ್, ಈ ಥರ ಹೇಳ್ತೀರಾ ಅಲ್ಲ? ಹಲೋ, ಹೌ ಆರ್ ಯು, ಹೆಂಗಿದೀಯಾ, ಹಾಯ್ ಫ್ರೆಂಡ್ಸ್. ಇವಾಗ ನೀವು ತುಂಬಾ ಎಷ್ಟೋ ಆ, ಗೆಳೆಯರಿದ್ದಾರೆ, ಅವ್ರ ಮಧ್ಯದಲ್ಲಿ ನೀವು ಪರಿಚಯ ಆಗ್ತಿದ್ದೀರಾ ಅಂದ್ರೆ ಹಲೋ ಫ್ರೆಂಡ್ಸ್, ಹಾಯ್ ಫ್ರೆಂಡ್ಸ್, ಈ ತರ ಹೇಳ್ತೀರಾ. ಗುಡ್ ಈವ್ನಿಂಗ್ ಮ್ಯಾಮ್. So these are some of the words that we use for communication. So now let us see a conversation between two friends. ಎರಡು ಗೆಳೆಯಗಳ ಮಧ್ಯದಲ್ಲಿ ಕಾನ್ವರ್ಸೇಷನ್ ನಡೀತಿದೆ. ಹೇಗ್ ನಡೆಯುತ್ತೆ ಅನ್ನೋದನ್ನ ನೋಡೋಣ. ಆಯ್ತಾ? ಹಲೋ ರವಿ, ಲಾಂಗ್ ಟೈಮ್ ನೋ ಸೀನ್. ತುಂಬಾ ದಿನ ಆಯ್ತು, ನೋಡೇ ಇಲ್ವಲ್ಲ ನಿನ್ನ ನಾನು. ಹಾಯ್ ಅರುಣ್, ಎಸ್ ಇಟ್ಸ್ ಬೀನ್ ಅ ಲಾಂಗ್ ಟೈಮ್, ಹೌ ಆರ್ ಯು. ಹೌದು ಕಣೋ, ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದೀಯಾ. ಈ ತರ ನೀವು ಗೆಳೆಯರ ಮಧ್ಯದಲ್ಲಿ ಮಾತಾಡುವಾಗ ಈ ತರ ಹೇಳ್ತೀರಲ್ಲ. ಸೊ ದೇರ್ ಆರ್ ವೇರಿಯಸ್ ಸಿನಾರಿಯೋಸ್. ಇವಾಗ ನೀವು ಟೀಚರ್ ಹತ್ರ ಮಾತಾಡೋದಾಗಿರ್ಬೋದು, ನಿಮ್ ಗೆಳೆಯರ ಮಧ್ಯದಲ್ಲಿ ಮಾತಾಡ್ಬೋದಾಗಿರ್ಬೋದು, ಇಲ್ಲಾಂದ್ರೆ ನಿಮ್ ಕಸಿನ್ ರಿಲೇಟಿವ್ನ ತುಂಬಾ ದಿನ ಆದ್ಮೇಲೆ ನೋಡ್ತಿದ್ದೀರಾ. ದೇರ್ ಆರ್ ಲಾಟ್ ಆಫ್ ಸಿನಾರಿಯೋಸ್ ವೇರ್ ಇನ್ ಯು ಕಮ್ಯುನಿಕೇಟ್ ವಿತ್ ಒನ್ ಅನದರ್. ಸೊ ರವಿ ಸ್ಪೀಕ್ಸ್ ಟು ಅರುಣ್ ನೌ. ಹಾಯ್ ಅರುಣ್, ಎಸ್ ಇಟ್ಸ್ ಬೀನ್ ಅ ಲಾಂಗ್ ಟೈಮ್. ತುಂಬಾ ದಿನಗಳಾಯ್ತು, ಹೇಗಿದ್ಯಾ ನೀನು. ಐ ಆಮ್ ಫೈನ್, ಥ್ಯಾಂಕ್ ಯು, ಹೌ ಅಬೌಟ್ ಯು. ಒಬ್ರು ನಮ್ಮನ್ನ ಕೇಳ್ತಿದಾರಂದ್ರೆ
ನಾನ್ ಚೆನ್ನಾಗಿದ್ದೀನಿ ಅಂತ ಹೇಳಿ ಮುಗ್ಸೋಂಗಿಲ್ಲ. ಅವ್ರು ಹೇಗಿದ್ದಾರೆ ಅದನ್ನ ರೆಸಿಪ್ರೊಕೇಟ್ ಮಾಡೋ ತರ ಅವ್ರಿಗೂ ನಾವು ಮತ್ತೆ ಪ್ರಶ್ನೆನ ಕೇಳ್ಬೇಕು. ಅವ್ರು ನನ್ನನ್ನ ಕೇಳ್ಬಿಟ್ಟಿದ್ದಾರೆ, ನಾನು ಆನ್ಸರ್ ಹೇಳ್ಬಿಟ್ಟು ಅಷ್ಟೇ ಬಿಟ್ಬಿಡ್ತೀನಿ. ಹಂಗಿದ್ರೆ ಅವ್ರಿಗೇನ್ ಅನ್ಸತ್ತೆ, ನಮ್ಗೆ ಅವ್ರ ಜೊತೆಗೆ ಮಾತಾಡಕ್ ಇಷ್ಟ ಇಲ್ಲ, ಕಮ್ಯುನಿಕೇಟ್ ಫರ್ದರ್ ಕಾನ್ವರ್ಸೇಷನ್ ಮಾಡೋದಿಕ್ಕೆ ಇಷ್ಟ ಇಲ್ಲ ಅನ್ನೋ ಥಾಟ್ ಬಂದ್ಬಿಡತ್ತೆ. ಸೊ ಇಫ್ ಅಟ್ ಆಲ್ ವಿ ವಾಂಟ್ ಟು ಕಂಟಿನ್ಯೂ ದಿ ಕಾನ್ವರ್ಸೇಷನ್, ಆ ಕಮ್ಯುನಿಕೇಶನ್ ಎಕ್ಸ್ಟೆಂಡ್ ಮಾಡ್ಬೇಕಂದ್ರೆ ನಮ್ ಬಗ್ಗೆ ಮಾತ್ರ ಹೇಳೋದು ಸಾಕಾಗಲ್ಲ. ಅವ್ರ ಬಗ್ಗೆನೂ ನಾವು ಕೇಳ್ಬೇಕು ಅಲ್ವಾ? ಇಟ್ಸ್ ಅ ಕೈಂಡ್ ಜೆಸ್ಚರ್, ರೈಟ್? ಐ ಆಮ್ ಫೈನ್, ಥ್ಯಾಂಕ್ ಯು. ಹೌ ಅಬೌಟ್ ಯು? ನೀನ್ ಹೇಗಿದ್ಯಾ? ಹೌ ಅಬೌಟ್ ಯು? ಐ ಆಮ್ ಡೂಯಿಂಗ್ ವೆಲ್. ಇಟ್ಸ್ ಸೋ ನೈಸ್ ಟು ಮೀಟ್ ಯು ಅಗೇನ್. ತುಂಬಾ ದಿನ ಆದ್ಮೇಲೆ ನಿನ್ನ ಮತ್ತೆ ಭೇಟಿ ಆಗೋದು ನನ್ಗೆ ತುಂಬಾ ಸಂತೋಷ ಕೊಡ್ತಿದೆ. ಇಟ್ಸ್ ಸೋ ನೈಸ್ ಟು ಮೀಟ್ ಯು ಅಗೇನ್. ಯು ನೀಡ್ ಟು ಫೀಲ್ ಹ್ಯಾಪಿ ದಟ್ ಯು ಆರ್ ಮೀಟಿಂಗ್ ಸಮ್ ಒನ್ ಆಫ್ಟರ್ ಅ ಲಾಂಗ್ ಟೈಮ್. ತುಂಬಾ ದಿನಗಳಾದ್ಮೇಲೆ ನೀವು ಅವ್ರನ್ನ ಭೇಟಿ ಮಾಡೋದು ನಿಮ್ಗೆ ಒಂಥರ ಸಂತೋಷ ಕೊಡ್ತಿದೆ ಅನ್ನೋದು ಅವ್ರಿಗೆ ಹೇಗ್ ಗೊತ್ತಾಗತ್ತೆ? ನೀವು ಮಾತಾಡೋ ರೀತಿಯಲ್ಲೇ ಅವ್ರಿಗೆ ಗೊತ್ತಾಗದಲ್ವಾ? ನಾನ್ ಚೆನ್ನಾಗಿದ್ದೀನಿ, ನೀನ್ ಹೇಗಿದ್ಯಾ? ಅಷ್ಟೇ, ಮುಗ್ಸೋಂಗಿಲ್ಲ. ಆ ಮಾತಾಡೋ ರೀತಿನೇ ನಂಗೆ ತುಂಬಾ ಇಷ್ಟ ಆಗ್ತಿದೆ, ನಾನು ನಿನ್ ತುಂಬಾ ದಿನ ಮಿಸ್ ಮಾಡ್ಬಿಟ್ಟಿದೀನಿ, ಇಂತಹ ಥಾಟ್ ಅವ್ರಿಗೂ ಬರಬೇಕು ಅಲ್ವಾ? ಸೊ ದಿಸ್ ಇಸ್ ಜಸ್ಟ್ ಎ ಕಾನ್ವರ್ಸೇಷನ್ ಬಿಟ್ವೀನ್ ಟೂ ಫ್ರೆಂಡ್ಸ್. ಒಂದ್ ಫ್ರೆಂಡ್ಸ್ ಹತ್ರನೇ ಈ ತರ ಮಾತಾಡ್ತಿದೀವಿ ಅಂದ್ರೆ, ವೆನ್ ಇಫ್ ಅಟ್ ಆಲ್ ಯು ಆರ್ ಸ್ಪೀಕಿಂಗ್ ಟು ಅ ಎಲ್ಡರ್ ಆರ್ ಅ ಟೀಚರ್ ಆರ್ ಅ ರೆಸ್ಪೆಕ್ಟ್ಫುಲ್ ಪರ್ಸನ್, ದೆನ್ ಯು ಇಮ್ಯಾಜಿನ್ ಹೌ ದ ಕಮ್ಯುನಿಕೇಶನ್ ಶುಡ್ ಬಿ. ಎಸ್, ಐ ಆಮ್ ರಿಯಲಿ ಹ್ಯಾಪಿ ಟು ಸಿ ಯು ಆಫ್ಟರ್ ಸೋ ಮೆನಿ ಇಯರ್ಸ್. ಅದಕ್ಕೆ ನೀವು ಏನಂತೀರಾ? ಹೌದು, ತುಂಬಾ ವರ್ಷಗಳಾಯ್ತು ಇಬ್ರು ಭೇಟಿಯಾಗಿ, ನನಗೂ ಒಂಥರ ತುಂಬಾ ಸಂತೋಷ ಕೊಡ್ತಿದೆ. ಆ ತರ ತಾನೇ ನೀವು ರೆಸಿಪ್ರೊಕೇಟ್ ಮಾಡಿ ಹೇಳ್ತೀರಾ. ರೆಸಿಪ್ರೊಕೇಟ್ ಅಂದ್ರೆ ಏನಂದ್ರೆ, ಅವ್ರು ಮಾತಾಡೋದಿಕ್ಕೆ ನೀವು ಹೇಗ್ ರಿಪ್ಲೈ ಮಾಡ್ತೀರಾ ಅನ್ನೋದು. ಆಯ್ತಾ? ರೆಸಿಪ್ರೊಕೇಟ್ ಅಂದ್ರೆ ಅವ್ರು ಮಾತಾಡೋ ಧ್ವನಿಯಲ್ಲೇ ನೀವು ಅದೇ ತರ ಹ್ಯಾಪಿಯಾಗಿ ಒಂದು ಕುತೂಹಲದಿಂದ ರಿಪ್ಲೈ ಕೊಡ್ಬೇಕಲ್ವಾ? ಅಯ್ಯೋ, ನನ್ನನ್ನ ಕೇಳ್ಬಿಟ್ಟಿದ್ದಾನೆ, ನಾನು ಆನ್ಸರ್ ಮಾಡ್ಬಿಡ್ಬೇಕು, ಅಷ್ಟೇ ಸಾಕು, ಆಮೇಲೆ ಮಾತಾಡೋಣ, ಈ ತರ ಥಾಟ್ ಇರ್ಬಾರ್ದು. ನಮ್ ಜೊತೆ ಒಬ್ರು ಮಾತಾಡ್ತಿದಾರೆ ಅಂದ್ರೆ ದೇ ಶುಡ್ ಫೀಲ್ ವೆರಿ ಹ್ಯಾಪಿ ದಟ್ ದೇ ಆರ್ ಮೀಟಿಂಗ್ ಅಸ್ ಆಫ್ಟರ್ ಅ ಲಾಂಗ್ ಟೈಮ್. ತುಂಬಾ ದಿನಗಳಾದ್ಮೇಲೆ ನಮ್ ಜೊತೆ ನಮ್ಮನ್ನ ನೋಡೋದು, ನಮ್ ಜೊತೆ ಮಾತಾಡೋದು ಅವ್ರಿಗೆ ತುಂಬಾ ಸಂತೋಷ ಕೊಡ್ಬೇಕು ಅಲ್ವಾ? ಯಾಕಪ್ಪ ಮಾತಾಡ್ತಿದೀನಿ ಇವನ ಹತ್ರ, ಇವಳ ಹತ್ರ ಅಂತ ಥಾಟ್ ಬರ್ಲೇಬಾರ್ದು, ರೈಟ್? ಸೊ ವೆನ್ ಯು ಎಕ್ಸ್ಪ್ರೆಸ್ ದೀಸ್ ವರ್ಡ್ಸ್, ವೆರಿ ಹ್ಯಾಪಿ, ಗ್ಲಾಡ್ ಟು ಮೀಟ್ ಯು, ಇಟ್ ಶುಡ್ ಬಿ ಎಕ್ಸ್ಪ್ರೆಸಿವ್. ನಿಮ್ ಮುಖಾನೂ ಅದು ತೋರಿಸ್ಬೇಕು ಅಲ್ವಾ? ಸುಮ್ಮನೆ ವರ್ಡ್ಸ್ ಮಾತ್ರ ಹೇಳಿದ್ರೆ ಸಾಕಾಗಲ್ಲ, ರೈಟ್? So this is something pertaining to greetings, how you greet one another if you're meeting after a long time. Next, what is it? ಮುಂದೆ ಏನ್ ನೋಡ್ತೀವಿ? ಸೆಲ್ಫ್ ಎಕ್ಸ್ಪ್ರೆಷನ್. ನೀವು ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ ಒಂದ್ ಕೇಳೋ ವಿಷಯಕ್ಕೆ, ನೀವು ಅದನ್ನ ಹೇಗೆ ಎಕ್ಸ್ಪ್ರೆಸ್ ಮಾಡ್ತೀರಾ? Self expression, what does it mean? It means telling others about our feelings, ಥಾಟ್ಸ್ ಆರ್ ಐಡಿಯಾಸ್. ನಮ್ಮೊಳಗೆ ಏನ್ ಅನ್ನಿಸ್ತಿದೆ ಅದನ್ನ ಎಕ್ಸ್ಪ್ರೆಸ್ ಮಾಡೋದು, ಅದೇ ಸೆಲ್ಫ್ ಎಕ್ಸ್ಪ್ರೆಷನ್ ಅನ್ನೋದು. ನಾನು ಏನು ಹೇಳ್ದೆ, ನಾನು ಹಾಗೆ ಮೌನದಾಗೆ ಇದ್ಬಿಟ್ಟೆ ಅಂದ್ರೆ ಹೇಗ್ ಗೊತ್ತಾಗತ್ತೆ ನನ್ನ ಒಳಗೆ ಏನ್ ಅನ್ನಿಸ್ತಿದೆ, ನನ್ಗೆ ಏನೆಲ್ಲ ಥಾಟ್ಸ್ ಬರ್ತಿದೆ ಅನ್ನೋದು ಹೇಗ್ ಗೊತ್ತಾಗತ್ತೆ? ಅಂಟಿಲ್ ಅಂಡ್ ಅನ್ಲೆಸ್ ಐ ಎಕ್ಸ್ಪ್ರೆಸ್ ಇಟ್, ದಿ ಅದರ್ ಪರ್ಸನ್ ವಿಲ್ ನಾಟ್ ಬಿ ಏಬಲ್ ಟು ಅಂಡರ್ಸ್ಟ್ಯಾಂಡ್ ಇಟ್. ಅವ್ರಿಗೆ ಗೊತ್ತಾಗೋದಿಲ್ಲ ಅಲ್ವಾ? ಸೊ ಇಟ್ ಮೀನ್ಸ್ ಎಕ್ಸ್ಪ್ರೆಸ್ಸಿಂಗ್ ಆರ್ ಟೆಲ್ಲಿಂಗ್ ಅದರ್ಸ್, ಬೇರೆಯೊಬ್ಬರಿಗೆ ಹೇಳೋದು ನಮ್ಮ ಥಾಟ್ಸು, ನಮ್ಮ ಫೀಲಿಂಗ್ಸು, ನಮ್ಮಲ್ಲಿರೋ ಐಡಿಯಾಸ್ ಬೇರೆಯವ್ರೊಬ್ಬರ ಹತ್ರ ಕಮ್ಯುನಿಕೇಟ್ ಮಾಡೋದೇ ಈ ಸೆಲ್ಫ್ ಎಕ್ಸ್ಪ್ರೆಷನ್. I feel happy today. See, when you're feeling very happy and you want to convey the same to other person, the tone in which you speak should also express it. I feel happy today. ಈ ತರ ಹೇಳ್ತೀರಾ, ಐ ಫೀಲ್ ಹ್ಯಾಪಿ ಟುಡೇ. ನನ್ಗಂತೂ ತುಂಬಾ ಸಂತೋಷ ಆಗ್ತಿದೆ ಇವತ್ತು, ನಾನು ಬೇಗ ಎದ್ಬಿಟ್ಟೆ, ನನ್ನ ಕೆಲಸ ಎಲ್ಲ ನಾನು ಮುಗಿಸ್ಬಿಟ್ಟೆ ಬೇಗ, ನಂಗೇನೋ ಜಾಸ್ತಿ ಟೈಮ್ ಇರೋ ತರ ನನ್ಗೆ ಅನ್ನಿಸ್ತಿದೆ. ಸಿ ದ ವೇ ಐ ಎಕ್ಸ್ಪ್ರೆಸ್, ಇಟ್ ಗಿವ್ಸ್ ದಿ ಅಲ್ಟಿಮೇಟ್ ಜಾಯ್ ದಟ್ ಯು ಆರ್ ಫೀಲಿಂಗ್ ವೆರಿ ಹ್ಯಾಪಿ. ನಾನ್ ಸಂತೋಷವಾಗಿದ್ದೀನಿ, ನೀನ್ ಹೇಗಿದೀಯಾ? ಈ ತರ ಕೇಳಿದ್ರೆ ನೀನ್ ನಿಜಾಗ್ಲೂ ಸಂತೋಷವಾಗಿದ್ದೀರಾ ಇಲ್ವಾ ಅಂತ ಗೊತ್ತಾಗೋದೇ ಇಲ್ಲ ಅಲ್ವಾ? ದ ವೇ ಯು ಎಕ್ಸ್ಪ್ರೆಸ್ ಆಲ್ಸೋ ಇಂಡಿಕೇಟ್ಸ್ ಹೌ ಹ್ಯಾಪಿ ಯು ಆರ್, ರೈಟ್?
I feel happy today. There should be some energy. There should be kind of energy. The way you express also tells us how expressive you are. I'm excited about the competition. ಓ ಇವತ್ತಂತೂ ಆ ಕಾಂಪಿಟಿಷನ್ ಇದೆ, ಅದು ಹೇಗಿರತ್ತಂತ ನನ್ಗೆ ಅನ್ಕೊಂಡ್ರೆ ತುಂಬಾ ಎಕ್ಸೈಟೆಡ್ ಆಗಿ ನನ್ಗೆ ಫೀಲ್ ಆಗ್ತಿದೆ. ಐ ಆಮ್ ಎಕ್ಸೈಟೆಡ್ ಅಬೌಟ್ ದಿ ಕಾಂಪಿಟಿಷನ್ ಬಿಕಾಸ್ ಐ ಬೀನ್ ವೇಟಿಂಗ್ ಫಾರ್ ಇಟ್ ಫಾರ್ ಅ ಲಾಂಗ್ ಪೀರಿಯಡ್ ಆಫ್ ಟೈಮ್. ತುಂಬಾ ದಿನಗಳಿಂದ ನಾನು ಈ ಕಾಂಪಿಟಿಷನ್ ಹೆಚ್ಚಾಗಿ ನಾನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಐ ಆಮ್ ಸೋ ಎಕ್ಸೈಟೆಡ್ ಅಬೌಟ್ ಇಟ್. ನಾನು ಪ್ರತಿಯೊಂದು ಸೆಂಟೆನ್ಸ್ನು ಹೇಳುವಾಗ there is lot of expression in it. It isn't just a plain sentence. I went to the market, I bought vegetables and fruits, I met my friends. ಈ ತರ ಹೇಳೋಂಗಿಲ್ಲ. There should be some tone attached to it. ಐ ಫೀಲ್ ನರ್ವಸ್ ಬಿಫೋರ್ ಎಕ್ಸಾಮ್ಸ್. ಸಿ, ಇದಕ್ಕೆ ಮುಂಚೆ ಹೇಳಿರೋ ಸೆಂಟೆನ್ಸ್ಗೂ ಇವಾಗ ನಾನು ಮಾತಾಡೋ ರೀತಿಗೂ ಎಷ್ಟೋ ವ್ಯತ್ಯಾಸ ಇದೆ. ಐ ಆಮ್ ಎಕ್ಸೈಟೆಡ್ ಅಬೌಟ್ ದಿ ಕಾಂಪಿಟೇಷನ್. ಆ ಕಾಂಪಿಟೇಷನ್ ಬಗ್ಗೆ ನಂಗೆ ತುಂಬಾ ಎಕ್ಸೈಟೆಡ್ ಆಗಿದೆ. ಇದೇ ನೆಕ್ಸ್ಟ್ ಸೆಂಟೆನ್ಸ್ ನೋಡಿದ್ರೆ ನನಗೇನೋ ಒಂಥರ ಭಯ ಆಗ್ತಿದೆ. ಎಕ್ಸಾಮ್ಸ್ ಬರ್ತಿದೆ, ಒಂಥರ ಒಂದು ರೀತಿಯಾಗಿರೋ ಭಯ ಬರ್ತಿದೆ. ಐ ಫೀಲ್ ನರ್ವಸ್ ಬಿಫೋರ್ ಎಕ್ಸಾಮ್ಸ್. ಎಕ್ಸಾಮ್ಸ್ ಪರೀಕ್ಷೆ ಬಂತಂದ್ರೇನೆ ನನ್ಗೊಂಥರ ನರ್ವಸ್ ಆಗ್ಬಿಡ್ತೀನಿ ನಾನು. See, there is a change in tone, the way I express it. So let us see a conversation pertaining to this communication, that is pertaining to expression. Hi Meena, you look happy today. Hello Meena, ತುಂಬಾ ಸಂತೋಷವಾಗಿ ನಿಮ್ಗೆ ಕಾಣಿಸ್ತಿದ್ಯಾ ನೋಡೋದಕ್ಕೆ. ಎಸ್, ಐ ಫೀಲ್ ವೆರಿ ಎಕ್ಸೈಟೆಡ್ ಬಿಕಾಸ್ ಐ ವಾನ್ ಇನ್ ದಿ ಡ್ರಾಯಿಂಗ್ ಕಾಂಪಿಟೇಷನ್. ಆ ಡ್ರಾಯಿಂಗ್ ಕಾಂಪಿಟೇಷನ್ ನಾನು ಗೆದ್ದೆ. ಆ ಕಾರಣಕ್ಕೋಸ್ಕರನೇ ನಾನು ತುಂಬಾ ಎಕ್ಸೈಟೆಡ್ ಆಗಿ ಫೀಲ್ ಆಗ್ತಾ ಇದೆ. That's great. How do you feel about it? ನಿನಗೇನು ಅನಿಸ್ತಿದೆ? ಅನ್ನಿಸ್ತಿದೆ? ಐ ಫೀಲ್ ಪ್ರೌಡ್ ಅಂಡ್ ಕಾನ್ಫಿಡೆಂಟ್ ನಾವು. ಇವಾಗೇನೋ ಈ ಕಾಂಪಿಟೇಷನ್ ಅಲ್ಲಿ ಗೆದ್ದಾದ್ಮೇಲೆ ಒಂಥರ ಹೆಮ್ಮೆ ಆಗೋ ನನಗೆ ಅನ್ನಿಸ್ತಿದೆ. ನನ್ನಲ್ಲಿರೋ ಕಾನ್ಫಿಡೆನ್ಸು ಹೆಚ್ಚಾಗ್ಬಿಟ್ಟಿದೆ. ಐ ಫೀಲ್ ಪ್ರೌಡ್ ಅಂಡ್ ಕಾನ್ಫಿಡೆಂಟ್ ನಾವು. ಯಾವಾಗಲೂ ನಮ್ಮ ಸೆಲ್ಫ್ ಮೋಟಿವೇಶನ್ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಅಲ್ವಾ? ಬೇರೆಯೊಬ್ರು ನಮ್ಮನ್ನ ಮೋಟಿವೇಟ್ ಮಾಡ್ತಾನೆ ಇರ್ಬೇಕು, ಹೊಳ್ತಾನೆ ಇರ್ತಾರೆ ಅಂತ ನಾವು ಎಕ್ಸ್ಪೆಕ್ಟ್ ಮಾಡೋಂಗಿಲ್ಲ. ನಮ್ಮನ್ನ ನಾವೇ ಅಂದ್ರೆ ನಮ್ಮ ಮೇಲೆ ನಾವೇ ಒಂದು ಬ್ಯಾಡ್ಜ್ ಹಾಕೊಂಡು ಮೆಡಲ್ ಹಾಕೊಂಡು ಹೋಗ್ಬೇಕಂತ ನಾನು ಹೇಳ್ತಿಲ್ಲ. ಯು ನೀಡ್ ಟು ಬಿ ಫೀಲ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಸ್. ನೀವು ಮಾಡೋ ಕೆಲಸ ನಿಮ್ಗೆ ಸಂತೋಷವನ್ನ ಕೊಡ್ಬೇಕು. ಯು ನೀಡ್ ಟು ಬಿ ಹ್ಯಾಪಿ, ಕಂಟೆಂಟೆಡ್ ಅಬೌಟ್ ಯುವರ್ ಸೆಲ್ಸ್. ನಾನು ಮಾಡೋ ಕೆಲಸ ನನಗೆ ಇಷ್ಟ, ನಾನು ಇಷ್ಟವಾಗಿರೋ ಕೆಲಸವನ್ನ ನಾನು ಪೂರ್ತಿ ನನ್ನಲ್ಲಿರೋ ಹಾರ್ಡ್ ವರ್ಕ್ ನಾನು ಹಾಕಿ ಮಾಡ್ತಿದ್ದೀನಿ. ಯು ನೀಡ್ ಟು ಫೀಲ್ ಹ್ಯಾಪಿ ಅಂಡ್ ಪ್ರೌಡ್ ಅಬೌಟ್ ಯುವರ್ ಸೆಲ್ಸ್. ಸೊ ದ ವೇ ಯು ಕಮ್ಯುನಿಕೇಟೆಡ್ ಇಟ್ ಸೆಲ್ಫ್ should indicate how proud and confident you are, right? I feel proud and confident now. You really deserve it. You really deserve it. You are a person who really deserves because you put a lot of efforts. ಹೀಗೆ ತಾನೇ ನೀವು ನಿಮ್ಮ ಫ್ರೆಂಡ್ನ ಎಂಕರೇಜ್ ಮಾಡ್ತೀರಾ ಅಲ್ವಾ? ಥ್ಯಾಂಕ್ ಯು. ಐ ಫೀಲ್ ಮೋಟಿವೇಟೆಡ್ ಟು ಡೂ ಈವನ್ ಬೆಟರ್ ನೆಕ್ಸ್ಟ್ ಟೈಮ್. ಮುಂದಿನ ಸತಿ ಇದಕ್ಕಿಂತ ಹೆಚ್ಚಾಗಿ ನಾನು ಚೆನ್ನಾಗಿ ಮಾಡ್ಬೇಕು ಅನ್ನೋ ಥಾಟ್ ನನ್ನಲ್ಲಿ ಬರ್ತಿದೆ. ಐ ಫೀಲ್ ಮೋಟಿವೇಟೆಡ್ ಟು ಡೂ ಈವನ್ ಬೆಟರ್ ನೆಕ್ಸ್ಟ್ ಟೈಮ್. ಈ ಒಂದು ಕಾಂಪಿಟೇಷನ್ ಅಲ್ಲಿ ಗೆದ್ದಿದ್ದು ನನ್ನಲ್ಲಿರೋ ಕಾನ್ಫಿಡೆನ್ಸು ಮತ್ತೆ ನನ್ನನ್ನ ಹೆಮ್ಮೆಯಾಗಿ ಫೀಲ್ ಮಾಡೋದಿಕ್ಕೂ ನನಗೆ ಆ ಥಾಟ್ ಅನ್ನ ಕೊಡ್ತಿದೆ. ಇದಕ್ಕಿಂತ ಹೆಚ್ಚಾಗಿ ಮುಂದಿನ ಸತಿ ನಾನು ಇನ್ನು ತುಂಬಾ ಚೆನ್ನಾಗಿ ಮಾಡ್ಬೇಕು ಅನ್ನೋ ಥಾಟು ನಂಗೆ ಬರ್ತಿದೆ. ಐ ಫೀಲ್ ಮೋಟಿವೇಟೆಡ್ ನಾ. ಸಿ, ದ ವೇ ದೀಸ್ ವರ್ಡ್ಸ್ ಹ್ಯಾವ್ ಬೀನ್ ಕಮ್ಯುನಿಕೇಟೆಡ್, ದೇರ್ ಇಸ್ ಲಾಟ್ ಆಫ್ ಎಕ್ಸ್ಪ್ರೆಷನ್ ಇನ್ ಇಟ್. ಒಂದೇ ಮೊನೋಟೋನಸ್ ಆಗಿ ನಾವು ಆ ಸೆಂಟೆನ್ಸ್ ನಾವು ಓದ್ತಿಲ್ಲ. ದೇರ್ ಇಸ್ ಲಾಟ್ ಆಫ್ ಫೀಲಿಂಗ್ಸ್ ಇನ್ ದ ವೇ ಇಟ್ ಹಸ್ ಬೀನ್ ಪೊಟ್ರೇಡ್. ಹೇಗೆ ಹೇಳ್ತಿದೀವೋ ಅದ್ರಲ್ಲಿ ಎಷ್ಟೋ ಎಕ್ಸ್ಪ್ರೆಷನ್ಸ್ ಇದೆ ಅಲ್ವಾ? ಥ್ಯಾಂಕ್ ಯು, ಐ ಫೀಲ್ ಮೋಟಿವೇಟೆಡ್ ಟು ಡೂ ಈವನ್ ಬೆಟರ್ ನೆಕ್ಸ್ಟ್ ಟೈಮ್. ಒಂದು ರೈಲ್ ವೇ ಸ್ಟೇಷನ್ ಅಲ್ಲಿ ಕಮ್ಯುನಿಕೇಶನ್, ಗಾಡಿ ಆದದ್ದು ಇನ್ನೂ ಒಂದು 10 ನಿಮಿಷದಲ್ಲಿ ಪ್ಲಾಟ್ಫಾರ್ಮ್ ನಂಬರ್ 1 ನಲ್ಲಿ ಬರುತ್ತೆ. ಸಿ, ದೇರ್ ಇಸ್ ಟೋನ್ ಇನ್ ದಟ್ ಆಸ್ ವೆಲ್. ಒಂದೊಂದು ಪ್ಲೇಸ್ ಅಲ್ಲೂ ಹೇಗ್ ನಾವು ಕಮ್ಯುನಿಕೇಟ್ ಮಾಡ್ತೀವಿ, ಹೇಗ್ ಮಾತಾಡ್ತೀವಿ ಅನ್ನೋದು ಇದೆ ಅಲ್ವಾ? ಇಟ್ isn't going to be the same manner how you going to speak. ಒಂದೇ ತರನೇ ಇರತ್ತಂತ ಹೇಳಕ್ಕಾಗಲ್ಲ. So we have seen greetings, self-expression, right?
ಇವೆರಡನ್ನೂ ನಾವು ನೋಡಿದೀವಿ. ಇವಾಗ ತನಕ ನಾವೇನೆಲ್ಲ ನೋಡಿದೀವಿ? ಗ್ರೀಟಿಂಗ್ಸ್, ಒಬ್ಬರನ್ನ ತುಂಬಾ ದಿನ ಆದ್ಮೇಲೆ ನೋಡ್ತೀವಿ, ಭೇಟಿ ಆಗ್ತಿದೀವಿ ಅಂದ್ರೆ ಹೇಗ್ ಮಾತಾಡ್ತೀವಿ, ಇದನ್ನ ನೋಡಿದೀವಿ. ಅದಾದ್ಮೇಲೆ ಸೆಲ್ಫ್ ಎಕ್ಸ್ಪ್ರೆಷನ್, how you express yourself, that is you indicate your expression, thoughts, ideas, feelings, all these are included in self expressions. Feelings, thoughts, ideas, all these are included in this self expression. ಮುಂದೆ ಏನ್ ನೋಡ್ತೀವಿ? ಇದೇ ರೀತಿಯಾಗಿ ನೀವು ಎಷ್ಟೋ ಸಂದರ್ಭಗಳಲ್ಲಿ ಆ ಒಬ್ಬರನ್ನ ನೀವು ನೋಡ್ತೀರಾ, ಅವ್ರ ಜೊತೆ ಹೇಗ್ ಕಮ್ಯುನಿಕೇಟ್ ಮಾಡ್ತೀರಾ ಅನ್ನೋದಿದೆ. ಒನ್ ಸಚ್ ಸಿನಾರಿಯೋ ಐ ಹ್ಯಾವ್ ಗಿವನ್ ಇಟ್ ಥ್ರೂ ದಿಸ್ ಆಕ್ಟಿವಿಟಿ. ನನ್ಗೊಂದು ವಿಷಯ ಇಷ್ಟ ಆಗ್ತಿದೆ, ಇಷ್ಟ ಆಗ್ತಿಲ್ಲ. ದೇರ್ ಆರ್ ಸಚ್ ಕೈಂಡ್ ಆಫ್ ಸೆಂಟೆನ್ಸಸ್ ಆಸ್ ವೆಲ್, ರೈಟ್? ದೇರ್ ಆರ್ ಲೈಕ್ಸ್, ಡಿಸ್ಲೈಕ್ಸ್. ನನ್ಗೊಂದು ವಿಷಯ ಇಷ್ಟ ಆಗಿದೆ ಅಂದ್ರೆ ಲೈಕ್ಸ್ ಅಲ್ಲಿ ನಾವು ಕ್ಯಾಟಗರೈಸ್ ಮಾಡ್ಬೋದು. ಡಿಸ್ಲೈಕ್ಸ್ ಅಂದ್ರೆ ನನ್ಗೆ ಇಷ್ಟ ಆಗ್ತಿಲ್ಲ. The way you express that you don't like a particular thing, how it is happening, those are all dislikes. Likes ಅಂದ್ರೆ ಇಷ್ಟ ಆಗೋದು, you give a thumbs up. Thumbs down, ಇಲ್ಲ ನನಗೆ ಇಷ್ಟ ಆಗ್ತಿಲ್ಲ, ನನಗೆ ಅದು ಮಾಡಕ್ ಇಷ್ಟ ಇಲ್ಲ. How you communicate it. So there are few sentences that will be running on the screen. You need to categorize it whether it is pertaining to likes or dislikes. Okay, ನೋಡೋಣ. ಶಿ ಡಿಸ್ಲೈಕ್ಸ್ ಟ್ರಾವೆಲಿಂಗ್. ಒಬ್ಬಳೇ ಟ್ರಾವೆಲ್ ಮಾಡೋದಕ್ಕೆ ಅವಳಿಗೆ ಇಷ್ಟ ಆಗೋದಿಲ್ಲ. ಇಟ್ ಕಮ್ಸ್ ಅಂಡರ್ ಡಿಸ್ಲೈಕ್ಸ್. ಮೈ ಸಿಸ್ಟರ್ ಲೈಕ್ಸ್ ಡ್ರಾಯಿಂಗ್ ಪಿಕ್ಚರ್ಸ್. ನನ್ನ ತಂಗಿಗೆ ಡ್ರಾಯಿಂಗ್ ಮಾಡೋದಂದ್ರೆ ತುಂಬಾ ಇಷ್ಟ. ವಿ ಎಂಜಾಯ್ ಪ್ಲೇಯಿಂಗ್ ಔಟ್ಡೋರ್ ಗೇಮ್ಸ್. ಇಷ್ಟ ಆಗಿದೆ. ಐ ಲೈಕ್ ರೀಡಿಂಗ್ ಬುಕ್ಸ್. ಅಗೇನ್ ಇಟ್ ಇಸ್ ಲೈಕ್ಸ್. ದ ಸ್ಟೂಡೆಂಟ್ಸ್ ಡು ನಾಟ್ ಲೈಕ್ ಬೀಯಿಂಗ್ ಲೇಟ್. ಹಿ ಲೈಕ್ ಸಾಲ್ವಿಂಗ್ ಮ್ಯಾಥ್ಸ್ ಪ್ರಾಬ್ಲಮ್. ದ ಚಿಲ್ಡ್ರನ್ ಎಂಜಾಯ್ ಲರ್ನಿಂಗ್ ಇಂಗ್ಲಿಷ್. ಒಂದು ವಿಷಯ ಇಷ್ಟ ಆಗ್ತಿದೆ, ಡಸ್ ನಾಟ್, ಡಿಸ್ಲೈಕ್, ಇವೆಲ್ಲ ಡಿಸ್ಲೈಕ್ಸ್ ಅಲ್ಲಿ ಬಂದ್ಬಿಡ್ತಾರೆ. ಹಿ ಡಸ್ ನಾಟ್ ಲೈಕ್ ಸ್ಪೈಸಿ ಫುಡ್. ದೇ ಲವ್ ವಾಚಿಂಗ್ ಕಾರ್ಟೂನ್. ಕಾರ್ಟೂನ್ ನೋಡೋದಂದ್ರೆ ಇಷ್ಟ ಅವ್ರಿಗೆ. ದೇ ಡು ನಾಟ್ ಲೈಕ್ ರೈನಿ ಡೇಸ್. ಶಿ ಎಂಜಾಯ್ಸ್ ಸಿಂಗಿಂಗ್ ಸಾಂಗ್ಸ್. ವಿ ಡಿಸ್ಲೈಕ್ ನಾಯ್ಸಿ ಪ್ಲೇಸಸ್. ಡಿಸ್ಲೈಕ್ ಇಷ್ಟ ಆಗೋದಿಲ್ಲ. ಮೈ ಬ್ರದರ್ ಡಿಸ್ಲೈಕ್ಸ್ ಕ್ಲೀನಿಂಗ್ ಹಿಸ್ ರೂಮ್. ರೂಮನ್ನು ಕ್ಲೀನ್ ಮಾಡೋದಂದ್ರೆ ನನ್ನ ತಮ್ಮಗೆ ಇಷ್ಟನೇ ಆಗೋದಿಲ್ಲ. ಐ ಡು ನಾಟ್ ಲೈಕ್ ವೇಕಿಂಗ್ ಅಪ್ ಅರ್ಲಿ. ನನ್ಗೆ ಇಷ್ಟನೇ ಆಗಲ್ಲ ಬೇಗ ಎದ್ದೇಳೋದಂದ್ರೆ. ಸಿ ದೇರ್ ಆರ್ ವೇರಿಯಸ್ ಸೆಂಟೆನ್ಸಸ್ ವೇರ್ ಇಟ್ ಇಸ್ ಬೀನ್ ಕ್ಯಾಟಗರೈಸ್ಡ್ ಆಸ್ ಲೈಕ್ಸ್ ಅಂಡ್ ಡಿಸ್ಲೈಕ್ಸ್. ಇಷ್ಟ ಆಗತ್ತೆ, ಇಷ್ಟ ಆಗೋದಿಲ್ಲ. ಹೌ ಯು ಆರ್ ಎಕ್ಸ್ಪ್ರೆಸಿಂಗ್ ಇಟ್ ಫಾರ್ ವೇರಿಯಸ್ ಸಬ್ಜೆಕ್ಟ್ಸ್. ನನಗೆ, ನನ್ನ ತಂಗಿಗೆ, ನನ್ನ ಗೆಳೆಯನಿಗೆ, ನಮ್ಗೆ, ವಿ, ಯು, ಶಿ, ಥರ್ಡ್ ಪರ್ಸನ್. ಸೊ ಇಲ್ಲಿ ಸೆಂಟೆನ್ಸ್ ಅದ್ರ ಪಕ್ಕದಲ್ಲಿ ಅದು ಲೈಕಾ ಡಿಸ್ಲೈಕಾ ಅಂತ ಕೊಟ್ಟಿದ್ದೀನಿ, ಆಯ್ತಾ? ನೆಕ್ಸ್ಟ್ ವಿ ಹ್ಯಾವ್ ಆಸ್ಕಿಂಗ್ ಫಾರ್ ಇನ್ಫಾರ್ಮೇಶನ್. ಒಬ್ಬರಿಂದ ಒಂದು ಇನ್ಫಾರ್ಮೇಶನ್ ನೀವು ತಗೋಬೇಕು ಅಂದ್ರೆ ಅದನ್ನ ಹೇಗ್ ಅವರಿಂದ ತಗೋಬಹುದು? ಆಸ್ಕಿಂಗ್ ಫಾರ್ ಇನ್ಫಾರ್ಮೇಶನ್. At home, what are all the ways how you ask ಕ್ವೆಶನ್? ಅಮ್ಮ ಇವತ್ತು ರಾತ್ರಿ ಏನಮ್ಮ ಅಡಿಗೆ, ಊಟಕ್ಕೆ ನಾವೇನ್ ಮಾಡ್ತೀವಿ, ಎಷ್ಟೊತ್ತಿಗೆ ಮಲ್ಗೋಣ ನಾವು? ಸೊ ದೀಸ್ ಆರ್ ಆಲ್ ಸಮ್ ಆಫ್ ದಿ ಡೇ ಟು ಡೇ ಕಮ್ಯುನಿಕೇಶನ್ ದಟ್ ಹ್ಯಾಪನ್ಸ್ ಅಟ್ ಹೋಮ್, ರೈಟ್? ದ ಸೇಮ್ ದೇರ್ ಆರ್ ವೇರಿಯಸ್ ಸಿನಾರಿಯೋಸ್. ಅಂಗಡಿಯಲ್ಲಿ ಆಗಿರ್ಬೋದು, ಹಾಸ್ಪಿಟಲ್, ಪ್ಲೇ ಗ್ರೌಂಡ್, ಸ್ಕೂಲು,
ಟೀಚರ್ ಹತ್ರ, ಲೈಬ್ರರಿಯಲ್ಲಿ. ವೇರ್ ಇಸ್ ದಿ ಸೈನ್ಸ್ ಲ್ಯಾಬ್? ವೆನ್ ಡಸ್ ದ ಕ್ಲಾಸ್ ಬಿಗಿನ್? ಸೈನ್ಸ್ ಲ್ಯಾಬ್ ಎಲ್ಲಿದೆ? ಇದೆಲ್ಲಿ ಕೇಳ್ತೀರಾ? ಸ್ಕೂಲಲ್ಲಿ ಕೇಳ್ತೀರಾ. ವೇರ್ ಇಸ್ ದ ಸೈನ್ಸ್ ಲ್ಯಾಬ್? ವೆನ್ ಡಸ್ ದ ಕ್ಲಾಸ್ ಬಿಗಿನ್? ಈ ಎರಡು ಸೆಂಟೆನ್ಸು ಸ್ಕೂಲಲ್ಲಿ ಕೇಳೋದು. ವೇರ್ ಕ್ಯಾನ್ ಐ ಫೈಂಡ್ ದ ಸ್ಟೋರಿ ಬುಕ್ಸ್? ಹೌ ಮೆನಿ ಬುಕ್ಸ್ ಕ್ಯಾನ್ ಐ ಬಾರೋ? ಎಷ್ಟು ಬುಕ್ಗಳನ್ನ ನಾನು ಬಾರೋ ಮಾಡ್ಬೋದು? ಎಲ್ಲಿ ನಾನು ಸ್ಟೋರಿ ಬುಕ್ಸ್ ನಾನು ನೋಡ್ಬೋದು? ಈ ನಾವೆಲ್, ಸ್ಟೋರಿ ಬುಕ್ಸ್, ಕತೆಗಳು, ಇವೆಲ್ಲ ನಾನು ಎಲ್ಲಿ ಮಾತಾಡ್ತೀನಿ? ಮನೇಲಿ ಕೇಳ್ತೀವ ಈ ತರ ಪ್ರಶ್ನೆಗಳನ್ನ? ಇಲ್ಲ, ಲೈಬ್ರರಿಯಲ್ಲಿ ಅಲ್ವಾ? ವಿ ಆರ್ ಸಚ್ ಕ್ವೆಶನ್ಸ್ ಇನ್ ದಿ ಲೈಬ್ರರಿ. ಮುಂದಿನ ಎರಡು ಪ್ರಶ್ನೆಗಳೇನು? ವಿಚ್ ಬಸ್ ಗೋಸ್ ಟು ದಿ ಮಾರ್ಕೆಟ್? ಯಾವ ಬಸ್ ಮಾರ್ಕೆಟ್ಗೆ ಹೋಗುತ್ತೆ? ವೆನ್ ವಿಲ್ ದ ನೆಕ್ಸ್ಟ್ ಬಸ್ ಅರೈವ್? ಮುಂದಿನ ಬಸ್ ಯಾವಾಗ ಬರತ್ತೆ? ಸೊ ಯು ಆರ್ ವೇಟಿಂಗ್ ಇನ್ ದಿ ಬಸ್ ಸ್ಟಾಪ್ ಅಂಡ್ ಯು ಆರ್ ಕಮ್ಯುನಿಕೇಟಿಂಗ್ ದಿಸ್ ಟು ಅನದರ್ ಪರ್ಸನ್ ಹೂ ಇಸ್ ವೇಟಿಂಗ್ ಫಾರ್ ಅ ಬಸ್. ನಿಮ್ ತರಾನೇ ಒಬ್ರು ಕಾಯ್ತಾ ಇದಾರೆ ಬಸ್ ಸ್ಟ್ಯಾಂಡ್ ಅಲ್ಲಿ, ಅವ್ರ ಹತ್ರ ಕೇಳ್ತೀರಾ ಅಲ್ವಾ? ಸೊ ದಿಸ್ ಕಮ್ಯುನಿಕೇಶನ್ ಹ್ಯಾಪನ್ಸ್ ಅಟ್ ದಿ ಬಸ್ ಸ್ಟಾಪ್. ವೇರ್ ಇಸ್ ದಿ ಡಾಕ್ಟರ್ಸ್ ರೂಮ್? ವಾಟ್ ಟೈಮ್ ಡಸ್ ದಿ ಡಾಕ್ಟರ್ ಕಮ್? ಸೊ ನೀವು ಹೋಗಿದ್ದೀರಾ ಹಾಸ್ಪಿಟಲ್ ಅಲ್ಲಿ, ಹಾಸ್ಪಿಟಲ್ ನಿಮ್ ತರ ಎಷ್ಟೋ ಪೇಷಂಟ್ಸ್ ಕಾಯ್ತಿರ್ತಾರೆ, ಬಂದಿರ್ತಾರೆ ಅವ್ರ ರಿಲೇಟಿವ್ಸ್ ನ ನೋಡೋದಿಕ್ಕೆ. ಯಾವಾಗ, ಎಲ್ಲಿದೆ ಡಾಕ್ಟರ್ ರೂಮು? ಎಷ್ಟೊತ್ತಿಗೆ ಬರ್ತಾರ ಅವರು? ಗೊತ್ತಾ ನಿಮ್ಗೆ ಯಾರಾದ್ರೂ? ಇದು ಎಲ್ಲಿ ಕೇಳ್ತೀವಿ? ವಿ ಆರ್ ಸಚ್ ಕ್ವೆಶನ್ಸ್ ಇನ್ ದಿ ಹಾಸ್ಪಿಟಲ್. ಕೆನ್ ಐ ಜಾಯಿನ್ ಯೋರ್ ಗೇಮ್? ವಾಟ್ ಆರ್ ದ ರೂಲ್ಸ್ ಆಫ್ ದಿಸ್ ಗೇಮ್? ನಿನ್ ಜೊತೆ ನಾನು ಆಟ ಆಡ್ಬೋದಾ? ನನ್ನನ್ನು ಸೇರಿಸ್ಕೊಳ್ತೀರಾ? ಏನ್ ರೂಲ್ಸ್ ಈ ಗೇಮಲ್ಲಿ ಆಟ ಆಡೋಕ್ಕೆ? ಏನೆಲ್ಲ ರೂಲ್ಸ್ ಫಾಲೋ ಮಾಡಬೇಕು? ಅಟ್ ದಿ ಪ್ಲೇ ಗ್ರೌಂಡ್. ವೆರಿ ಗುಡ್, ಸೂಪರ್ ಮಕ್ಕಳೇ, ನೀವು ಐಡೆಂಟಿಫೈಡ್ ದ ಕರೆಕ್ಟ್ ಪ್ಲೇಸ್. ಹೌ ಮಚ್ ಡಸ್ ದಿಸ್ ಪೆನ್ ಕಾಸ್ಟ್? ಈ ಪೆನ್ ಎಷ್ಟಾಗತ್ತೆ? ಎಷ್ಟು ರೂಪಾಯಿ ಕೊಡ್ಬೇಕು ನಾನು? ಡು ಯು ಹ್ಯಾವ್ ಇಟ್ ಇನ್ ಬ್ಲೂ ಕಲರ್? ನಿಮ್ಮ ಹತ್ರ ಬ್ಲೂ ಕಲರ್ ಅಲ್ಲಿ ಇದೆಯಾ? ನೀಲಿ ಕಲರ್ ಅಲ್ಲಿ ಇದೆಯಾ? ಸೊ ಇದು ಎಲ್ಲಿ? ಅಂಗಡಿಯಲ್ಲಿ, ಇನ್ ಅ ಶಾಪ್. ವಿಚ್ ಪ್ಲಾಟ್ಫಾರ್ಮ್ ಇಸ್ ದ ಟ್ರೈನ್ ಆನ್? ಯಾವ ಪ್ಲಾಟ್ಫಾರ್ಮ್ ಅಲ್ಲಿ ಆ ಟ್ರೈನ್ ಬಂದಿದೆ? ಎಷ್ಟೊತ್ತಿಗೆ ಆ ಟ್ರೈನ್ ಹೊರಡತ್ತೆ? ಸೊ ಇಟ್ ಹ್ಯಾಪನ್ಸ್ ಇನ್ ದಿ ದಿಸ್ ಕಮ್ಯುನಿಕೇಶನ್ ಹ್ಯಾಪನ್ಸ್ ಅಟ್ ದಿ ರೈಲ್ವೆ ಸ್ಟೇಷನ್. ಮೇ ಐ ಗೆಟ್ ಅನ್ ಎಕ್ಸ್ಟ್ರಾ ಆನ್ಸರ್ ಶೀಟ್? ಹೌ ಮಚ್ ಟೈಮ್ ಇಸ್ ಲೆಫ್ಟ್? ನನ್ಗೆ ಇನ್ನೊಂದು ಆನ್ಸರ್ ಶೀಟ್ ಸಿಗತ್ತಾ? ಇನ್ನು ಎಷ್ಟೊತ್ತಿದೆ ಎಕ್ಸಾಮ್ ಮುಗಿಯೋದಿಕ್ಕೆ? ಡ್ಯೂರಿಂಗ್ ಅನ್ ಎಕ್ಸಾಮಿನೇಷನ್ ಯು ಆರ್ ಸಚ್ ಕ್ವೆಶನ್ಸ್. ಮೇ ಐ ಗೆಟ್, ಸಿ ಹೌ ಪೊಲೈಟ್ ಇಟ್ ಇಸ್. ನನ್ಗೊಂದು ಎಕ್ಸ್ಟ್ರಾ ಆನ್ಸರ್ ಶೀಟ್ ಸಿಗತ್ತಾ? ವಾಟ್ ಇಸ್ ಫಾರ್ ಡಿನ್ನರ್ ಟುಡೇ? ವೆಲ್ ವಿಲ್ ವಿ ಗೋ ಔಟ್? ಇವತ್ತು ರಾತ್ರಿ ಏನಮ್ಮ ಊಟಕ್ಕೆ? ಯಾವಾಗ ಹೋಗ್ತೀವಿ ಹೊರಗಡೆ? ಅಟ್ ಹೋಮ್. ಸೊ ವೇರಿಯಸ್ ಸಿನಾರಿಯೋಸ್, ದ ವೇ ವಿ ಕಮ್ಯುನಿಕೇಟ್, ಹೇಗೆ ಮಾತಾಡ್ತೀವಿ ಒಂದೊಂದು ಸಂದರ್ಭದಲ್ಲೂ ಈ ಕಮ್ಯುನಿಕೇಶನ್ ನಮ್ಗೆ ತಿಳಿಸತ್ತೆ ಅಲ್ವಾ? ಅಟ್ ಸ್ಕೂಲ್, ಲೈಬ್ರರಿ, ಬಸ್ ಸ್ಟಾಪ್, ಹಾಸ್ಪಿಟಲ್, ರೈಲ್ವೆ ಸ್ಟೇಷನ್, ಗ್ರೌಂಡ್, ಇನ್ ಅ ಶಾಪ್, ರೈಲ್ವೆ ಸ್ಟೇಷನ್, ಎಕ್ಸಾಮಿನೇಷನ್ ಅಲ್ಲಿ, ಮನೆಯಲ್ಲಿ, ಹೇಗೆಲ್ಲ ಮಾತಾಡ್ತೇವೆ ಅಂತಹ ಅಷ್ಟು ಸಿನಾರಿಯೋಸ್ನು ನಾನು ತೋರಿಸಿದ್ದೀನಿ, ರೈಟ್? Asking for information. This is something pertaining to asking for information. ಒಬ್ಬರಿಂದ ಇನ್ಫಾರ್ಮೇಶನ್, ಒಂದು ವಿಷಯ ನಾನು ತಿಳ್ಕೊಬೇಕು ಅಂದ್ರೆ ಹೇಗೆ ಕಮ್ಯುನಿಕೇಟ್ ಮಾಡ್ತೀನಿ, ಹೇಗೆಲ್ಲ ಕೇಳ್ಬೋದು? ಆಸ್ಕಿಂಗ್ ಫಾರ್ information under various scenarios is been seen over here. ಓಕೆ, ಇವತ್ತಿನ ಸೆಷನ್ ಅಲ್ಲಿ ನಾವೇನೆಲ್ಲ ನೋಡಿದೀವಿ? ಗ್ರೀಟಿಂಗ್ಸ್, ಸೆಲ್ಫ್ ಎಕ್ಸ್ಪ್ರೆಷನ್. ಒಬ್ಬರ ಹತ್ರ ಫಸ್ಟ್ ಟೈಮ್ ತುಂಬಾ ದಿನ ಆದ್ಮೇಲೆ ಭೇಟಿ ಆಗ್ತಿದೀವಿ ಅಂದ್ರೆ ಅವ್ರ ಹತ್ರ ಹೇಗ್ ಮಾತಾಡ್ತೀವಿ, ಇಲ್ಲಾಂದ್ರೆ ತುಂಬಾ ದಿನಾನೇ ಬೇಡ, ಒಬ್ರು ಟೀಚರೋ ಇಲ್ಲಾಂದ್ರೆ ಮನೇಲಿರೋ ಒಬ್ರು ವಯಸ್ಸಾದವ್ರನ್ನ ನೋಡ್ತಿದ್ದೀರಾ ಅಂದ್ರೆ ಅವ್ರ ಹತ್ರ ಹೇಗ್ ಮಾತಾಡ್ತೀರಾ? ಸೆಲ್ಫ್ ಎಕ್ಸ್ಪ್ರೆಷನ್, ಹೌ ಯು ಎಕ್ಸ್ಪ್ರೆಸ್ ಯುವರ್ ಫೀಲಿಂಗ್ಸ್, ಥಾಟ್ಸ್, ಐಡಿಯಾಸ್. ನಿಮ್ಮ ಇಷ್ಟಗಳು, ಇಷ್ಟ ಇಲ್ಲದೆ ಇರೋ ವಿಷಯಗಳನ್ನ ಹೇಗೆ ಅದನ್ನ ಕಮ್ಯುನಿಕೇಟ್ ಮಾಡ್ತೀರಾ? ಒಬ್ರಿಂದ ಒಂದು ವಿಷಯನ ಹೇಗ್ ತಿಳ್ಕೊಳ್ತೀರಾ? ಬೇರೆ ಬೇರೆ ಸಿಚುವೇಶನ್ಗಳಲ್ಲಿ, ಅಂದ್ರೆ ಅಂಗಡಿಯಲ್ಲಿ, ಮನೆಯಲ್ಲಿ, ಹಾಸ್ಪಿಟಲ್ ಅಲ್ಲಿ, ಸ್ಕೂಲ್ ನಲ್ಲಿ, ಲೈಬ್ರರಿಯಲ್ಲಿ, ಇಂತಹ ಬೇ ಎಷ್ಟೋ ರೀತಿಯಾಗಿರೋ ಸಿನಾರಿಯೋಸ್ನ ನಾವು ನೋಡಿದ್ವಿ. ಇವಾಗ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ನೋಡೋಣ. ಈ ಮಲ್ಟಿಪಲ್ ಚಾಯ್ಸ್ ಕ್ವೆಶನ್ಸ್ ಇವೆಲ್ಲ ಇನ್ಕ್ಲೂಡ್ ಆಗಿರೋ ತರ ಇರತ್ತೆ ಪ್ರಶ್ನೆಗಳು. ಅದಕ್ಕೆ ಸರಿಯಾಗಿರೋ ಉತ್ತರನ ನೀವು ಐಡೆಂಟಿಫೈ ಮಾಡಬೇಕು. ನೋಡೋಣ. ಶ್ಯೂರ್.
Which sentence is a polite greeting? ಯಾವ್ದು ಪೊಲೈಟ್ ಆಗಿರೋ ಗ್ರೀಟಿಂಗ್ ಕೊಟ್ಟಿರೋ ನಾಲ್ಕು ಆಪ್ಷನ್ಸ್ ಅಲ್ಲಿ? ಗೋ ಅವೇ, ವಾಟ್ ಡು ಯು ವಾಂಟ್, ಗುಡ್ ಮಾರ್ನಿಂಗ್, ಸಿಟ್ ಡೌನ್. ವಿಚ್ ಇಸ್ ಅ ಪೊಲೈಟ್ ಗ್ರೀಟಿಂಗ್? Just make note of the options A, B, C, D. Second question. Which sentence shows self-expression? Open the door. I feel nervous before the exams. Close your book. Stand in a line. ಮೂರನೇ ಪ್ರಶ್ನೆ. ವಾಟ್ ಶುಡ್ ಯು ಸೇ ವೆನ್ ಯು ಮೀಟ್ ಅ ಫ್ರೆಂಡ್ ಆಫ್ಟರ್ ಅ ಲಾಂಗ್ ಟೈಮ್? ತುಂಬಾ ದಿನಗಳಾದ್ಮೇಲೆ ನಿಮ್ ಗೆಳೆಯನೋ ಗೆಳತಿನ ಭೇಟಿ ಆಗ್ತಿದ್ದೀರಾ, ಹೇಗ್ ಮಾತಾಡ್ತೀರಾ? ಬಿ ಕ್ವೈಟ್, ಸುಮ್ನಿರೋ. ಲಾಂಗ್ ಟೈಮ್ ನೋ ಸಿ, ತುಂಬಾ ದಿನ ಆಯ್ತು ಮಾಡೇ ಇಲ್ಲ ನಾವಿಬ್ರು. ಡೋಂಟ್ ಟಾಕ್, ಸ್ಟಾಪ್ ದೇರ್, ಅಲ್ಲೇ ಇದ್ಬಿಡು, ಮಾತಾಡಲೇ ಬೇಡ, ಈ ತರ ಎಲ್ಲ ಹೇಳ್ತೀರಾ? ಯಾವ ಆಪ್ಷನ್ ಇದೆ ಚೂಸ್ ಮಾಡ್ತೀರಾ ಮಕ್ಳೇ? ಓಕೆ, ನಾಲ್ಕನೇ ಪ್ರಶ್ನೆ. ವಿಚ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಅ ಲೈಕ್? ಐ ಹೇಟ್ ಹೋಮ್ವರ್ಕ್, ಐ ಡಿಸ್ಲೈಕ್ ಮಿಲ್ಕ್, ಐ ಲೈಕ್ ಪ್ಲೇಯಿಂಗ್ ಫುಟ್ಬಾಲ್, ಐ ಡು ನಾಟ್ ಲೈಕ್ ನಾಯ್ಸ್. 5ನೇ ಪ್ರಶ್ನೆ. ವಿಚ್ ಸೆಂಟೆನ್ಸ್ ಎಕ್ಸ್ಪ್ರೆಸಸ್ ಅ ಡಿಸ್ಲೈಕ್? ಐ ಎಂಜಾಯ್ ರೀಡಿಂಗ್, ಐ ಲವ್ ಮ್ಯೂಸಿಕ್, ಐ ಡು ನಾಟ್ ಲೈಕ್ ಸ್ಪೈಸಿ ಫುಡ್, ಐ ಲೈಕ್ ಚಾಕ್ಲೇಟ್ಸ್. 6ನೇ ಪ್ರಶ್ನೆ. ವಿಚ್ ಸೆಂಟೆನ್ಸ್ ಇಸ್ ಯೂಸ್ ಟು ಎಕ್ಸ್ಪ್ರೆಸ್ ಫೀಲಿಂಗ್ಸ್? ಸಿಟ್ ಪ್ರಾಪರ್ಲಿ, ಐ ಫೀಲ್ ವೆರಿ ಹ್ಯಾಪಿ ಟುಡೇ, ರೈಟ್ ನೀಟ್ಲಿ, ಕಮ್ ಹಿಯರ್. 7th question. Choose the correct greeting for the evening. Good night, good afternoon, good evening, goodbye. Which sentence shows a person's opinion? Open your bag. I think this movie is interesting. Close the window. Read the lesson. 9th question. Which sentence shows liking something? I dislike rainy days. I do not like loud music. I enjoy I'm so sorry. I enjoy drawing pictures. I hate vegetables.
What do you say to greet your teacher in the morning? Bye, teacher. Hey, you. Good morning, teacher. What is this? ಹೇಗೆ ಮಾತಾಡ್ತೀರಾ ನಿಮ್ಮ ಟೀಚರ್ ಹತ್ರ? ಈ ತರ ಈ 4 ಆಪ್ಷನ್ ಯಾವುದು? ಆಲ್ ರೈಟ್. ಆಪ್ಷನ್ಸ್ ಮಾತ್ರ ಬರ್ಕೊಂಡಿದ್ದೀರಾ ಅಲ್ವಾ? ಪ್ಲೀಸ್ ಚೆಕ್ ದಿ ಆನ್ಸರ್ಸ್. First one, good morning. Second one, I feel nervous before exams. Long time no see. I like playing football. I do not like spicy food. I feel very happy today. Good evening. I think this movie is interesting. I enjoy drawing pictures. Good morning, teacher. All right. So in today's session, we have seen a lot of topics pertaining to conversations, greetings, self-expression, likes and dislikes, asking for information. I hope you really like this session. ಸೆಷನ್ ಎಷ್ಟಾಗಿರುತ್ತೆ, ಹೇಗೆ ಕಮ್ಯುನಿಕೇಟ್ ಮಾಡೋದು ಅನ್ನೋದನ್ನ ಗೊತ್ತಾಗಿರುತ್ತೆ ನಾನು ಅನ್ಕೊಳ್ತೀನಿ. ಸೊ ಇವತ್ತಿನ ಸೆಷನ್ ನಾನು ಇಲ್ಲೇ ಎಂಡ್ ಮಾಡ್ಕೊಳ್ತೀನಿ. ಮುಂದಿನ ಸೆಷನ್ ಅಲ್ಲಿ ಇದೇ ತರ ಕಾನ್ವರ್ಸೇಷನ್ ಅಲ್ಲಿ ಇಂಟ್ರೆಸ್ಟಿಂಗ್ ಆಗಿರೋ ವಿಷಯಗಳನ್ನ ನಾವು ತಿಳ್ಕೊಳ್ಳೋಣ. ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ಸ್. ಹ್ಯಾವ್ ಅ ಗ್ರೇಟ್ ಡೇ ಅಹೆಡ್. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. ಥ್ಯಾಂಕ್ ಯು.